ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಮಲ್ಟಿ ಕುಕ್ ಕೆಟಲ್ ತೋರಿಸ್ತಾ ಇದ್ದೀನಿ. ನಾನು ಇದನ್ನು ಅಮೆಝಾನ್ದಿಂದ ಆನ್ಲೈನ್ ತರಿಸಿದ್ದೀನಿ. ವಂಡರ್ ಶೆಫ್ ಕಂಪ್ನಿದು. ನೋಡಿ ಇದರಲ್ಲಿ ಏನೇನು ಬರ್ತದೆ. ಇದು ಬ್ಯಾಚುಲರ್ಸ್ಗೆ ತುಂಬ ಒಳ್ಳೆಯದಿದೆ. ಇದು 1.2 ಲೀಟರ್ದಿದೆ. ಇದರಲ್ಲಿ ನಾವು ಪಲಾವ್ ಮಾಡ್ಕೋಬೋದು, ಬಿಸಿಬೇಳೆ ಬಾತ್ ಮಾಡ್ಕೋಬೋದು, ರೆಡಿ ಮಿಕ್ಸ್ ಇದ್ದಿದ್ದನ್ನು ಕಾಫಿ ಮಾಡ್ಕೋಬೋದು, ಟೀ ಮಾಡ್ಕೋಬೋದು. ಆಮೇಲೆ ಎಗ್ ಬಾಯ್ಲರ್ ಇದೆ ಇದರಲ್ಲಿ. ನೋಡಿ ಈ ರೀತಿ ಇದಕ್ಕೆ ನಾವು ಹಿಂಗೆ ಹಾಕಿ ಎಗ್ಗನ್ನು ಹೀಗಿಟ್ಟು ಇದಕ್ಕೆ ಒಂದು ಲಿಡ್ ಕೊಟ್ಟಿದ್ದಾರೆ ಗ್ಲಾಸಿಂದು. ಬಾಯ್ಲ್ ಮಾಡ್ಕೋಬೋದು, ಎಗ್ ಬಾಯ್ಲ್ ಮಾಡ್ಕೋಬೋದು. ಇದು ಬೇಡ ಅಂತಂದರೆ ಇದನ್ನಿಷ್ಟೇ ಇದರಲ್ಲಿ ನೀರು ಹಾಕಿ ಇಟ್ಕೊಂಡು ಎಗ್ಗನ್ನು ಇಟ್ಕೊಂಡು ಇದ್ರ ಮೇಲೆ ನಾವು ಬೇಕಂದರೆ ಸ್ಟೀಮ್ ಮಾಡ್ಕೋಬೋದು. ಯಾವುದಾದ್ರೂ ವೆಜಿಟೇಬಲ್ಸ್ ಆಗಲಿ, ಮೋಮೋಸ್ ಆಗಲಿ, ಯಾವುದೇ ಆಗಲಿ ಸ್ಟೀಮ್ ಮಾಡ್ಕೋಬೋದು. ಇಲ್ಲ ನಾವು ಇದರಲ್ಲಿ ರೈಸ್ ಮಾಡಿಕೊಂಡು ಇದ್ರ ಮೇಲೆ ಏನಾದರೂ ಸ್ಟೀಮ್ ಮಾಡ್ಕೊಳ್ದಿದ್ರೂ ಮಾಡ್ಕೋಬೋದು. ಇದ್ರ ಮೇಲೆ ಗ್ಲಾಸಿಂದು ಲಿಡ್ ಇದೆ. ತುಂಬ ಚೆನ್ನಾಗಿದೆ, ನನಗಂತೂ ಭಾಳ ಇಷ್ಟ ಆಯಿತು. 1.2 ಲೀಟ್ರ್ ಇದೆ. 2499 ಇದೆ. ಮಲ್ಟಿ ಕುಕ್ ಕೆಟ್ಲು. ಕಲರು ಚೆನ್ನಾಗಿದೆ, ರೆಡ್ ಇದೆ. ಇದರಲ್ಲಿ ಕಲರ್ಸ್ ಇದ್ದಾವೆ, ನಾನು ರೆಡ್ ತೊಗೊಂಡಿದ್ದೀನಿ. ಇದು ಎಲೆಕ್ಟ್ರಿಕ್ ಕೆಟಲ್. ಇದು ನಾವು ಇದನ್ನು ಈ ರೀತಿ ಯೂಸ್ ಮಾಡ್ಕೋಬೇಕು ಇದರಲ್ಲಿ. ಆಮೇಲೆ ಇದರಲ್ಲಿ ಮೀಡಿಯಮ್ಮು ಮತ್ತು ಹೈ ಇದೆ. ಮೀಡಿಯಮ್ನಲ್ಲಿ ಯೂಸ್ ಮಾಡ್ಕೋಬೋದು, ಹೈನೂ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ನಾನಿವತ್ತು ಇದನ್ನು ಬ್ಯಾಚುಲರ್ಸ್ಗೆ ರೈಸ್ ಮಾಡ್ಕೊಳ್ಳೋದು ಹೇಗೆ ಅಂತಂತ ಹೇಳಿ ತೋರಿಸ್ತಾ ಇದ್ದೇನೆ. ನಾನು ಮೊದಲಿಗೆ ನಾನು ಯಾವುದಾದ್ರೂ ಒಂದು ಸಣ್ಣ ಕಪ್ಪಿಂದ 1 ಕಪ್ಪು ಅಕ್ಕಿ ತಗೊತಾ ಇದ್ದೀನಿ. ಇಷ್ಟು ಸಣ್ಣ ಕಪ್ಪಿಂದ ಮಾಡ್ತಾಯಿದ್ದೀನಿ ನಾನು. ಅದೇ ಕಪ್ಪಿಂದ 1 ಬೇಳೆ, ಎರಡನ್ನು ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡು ನೆನೆ ಇಡಬೇಕು. ನೆನೆ ಹಿಡ್ದೂ ಮಾಡ್ಬೋದು, ಮಾಡೋಂಗಿಲ್ಲ ಅಂತಲ್ಲ. ನೆನೆ ಇಟ್ಟರೆ ಸ್ವಲ್ಪ ಬೇಗ ಆಗುತ್ತೆ, ಮೆತ್ತಗಾಗತ್ತೆ. ನಾನು ಅದೇ ಕಪ್ಪಿಂದ 1 ಕಪ್ಪು ನೀರು ಹಾಕಿ ನೆನೆ ಇಡ್ತಾಯಿದ್ದೀನಿ. ನೀವು ಎಷ್ಟೊತ್ತಾದರೂ ನೆನೆ ಇಟ್ಕೋಬೇಕು, ನೆನೆದಷ್ಟು ಮೆತ್ತಗಾಗತ್ತೆ ರೈಸು. ನಾನು ಇದನ್ನು MTR ಮಸಾಲ ಹಾಕಿ ಮಸಾಲ ರೈಸನ್ನು ಇನ್ಸ್ಟಂಟಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಅಕ್ಕಿ ಮತ್ತು ಬೇಳೆನ ನೆನೆಸಿಟ್ಟಿದ್ದನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ವೆಜಿಟೇಬಲ್ಸ್ ಯಾವುದಾದ್ರೂ ಹಾಕ್ಕೋಬೋದು. ಇದಕ್ಕೆ MTR ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ, 2 ಸ್ಪೂನ್ ಹಾಕ್ತಾಯಿದ್ದೀನಿ. ಮೊದಲಿಗೆ 4 ಕಪ್ಪು ನೀರಿಟ್ಟಿದ್ದೆ, ಇನ್ನು 2 ಕಪ್ಪು ಹಾಕ್ಕೋತಾ ಇದ್ದೀನಿ. ನನಗೆ ಸ್ವಲ್ಪ ಕಿಚಡಿ ಟೈಪ್ ಬೇಕಾಗಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಆಪ್ಷನಲ್ ಇದು, ಬೇಕಾದರೆ ಹಾಕ್ಕೋಬೋದು, ಬೇಡಾದರೆ ಬಿಡ್ಬೋದು. ನಾನು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಈಗ ಇದ್ರ ಮೇಲೆ ಲಿಡ್ ಮುಚ್ಚಿಬಿಡೋಣ. ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಹೈನಲ್ಲಿ ಇಟ್ಕೋತೀನಿ. ಈಗ ನಾನು ಹೈ ಫ್ಲೇಮಿಂದ ಮೀಡಿಯಮ್ಗೆ ಇಟ್ಕೋತಾ ಇದ್ದೀನಿ. ಮಧ್ಯೆ ಕೈ ಆಡಿಸ್ಬೋದು, ಏನು ತೊಂದರೆ ಇಲ್ಲ. ಈ ರೈಸ್ಗೆ ಕೋಸಂಬರಿ ಮಾಡ್ತಾಯಿದ್ದೀನಿ. ಇದಕ್ಕೆ ಮೊದಲಿಗೆ ನಾನು 1 ಸೌತೆಕಾಯಿ ತೊಗೊಂಡಿದ್ದೀನಿ, ಸಣ್ಣಾಗಿ ಹೆಚ್ಕೊಂಡಿದ್ದೀನಿ. ಇದಕ್ಕೆ 1 ಸಣ್ಣ ಈರುಳ್ಳಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಕೊತ್ತಂಬರಿ. ಇಷ್ಟಪಡೋರು ಸಣ್ಣಗೆ ಹೆಚ್ಕೊಂಡು ಮೆಣಸಿನ್ಕಾಯಿ ಹಾಕ್ಕೋಬೋದು, ಇಲ್ಲಾಂದರೆ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೋಬೋದು. ನಾನು ಹಾಕ್ತಾಯಿಲ್ಲ. ಇದಕ್ಕೆ ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಕಡಲೆ ಬೀಜದ ಪೌಡ್ರ್ ಹಾಕ್ತಾಯಿದ್ದೀನಿ, ನಾವು ಶೇಂಗಾ ಪುಡಿ ಅಂತ ಹೇಳ್ತೀವಿ.
ಇದು ತುಂಬ ಟೇಸ್ಟ್ ಕೊಡುತ್ತೆ. ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ, 1 ಸ್ಪೂನ್ ಎಣ್ಣೆಯಲ್ಲಿ ಸಾಸಿವೆ, ಇಂಗು, ಕರಿಬೇವು ಅದನ್ನು ಇದಕ್ಕೆ ಹಾಕ್ತಾಯಿದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈಗ ಆಗ್ತಾ ಬಂದಿದೆ. ಬೇಳೆ ಮತ್ತು ಅಕ್ಕಿನ 1 ತಾಸುವರೆಗೂ ನೆನೆಸಿದರೆ ಬೇಗ ಆಗುತ್ತೆ. ನೀವು ಇದಕ್ಕೆ ಯಾವುದೇ ವೆಜಿಟೇಬಲ್ಸ್ ಆಗಲಿ, ಟೊಮೆಟೊನ್ನಾಗಲಿ, ನಿಮಗೆ ಯಾವ್ದು ಇಷ್ಟನೋ ಅದು ಹಾಕ್ಕೋಬೇಕು, ಇನ್ನೂ ಟೇಸ್ಟ್ ಆಗುತ್ತೆ. ಇಲ್ಲ ಅಂದ್ರೂ ಹೀಗೆ ಮಾಡ್ಕೋಬೋದು. ನೋಡಿ ಇದು ತಂತಾನೇ ಆಫ್ ಆಗಿದೆ. ಈಗ ನಾನು ಕಿಚಡಿ ಟೈಪ್ ಮಾಡ್ಕೊಂಡಿದ್ನಲ್ಲ, ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ದೀನಿ. ಈಗ ಇದು ರೆಡಿಯಾಗಿದೆ. ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ನಾನು. ಈಗ ಇದನ್ನು ಸರ್ವ್ ಮಾಡೋಣ. ಬ್ಯಾಚುಲರ್ಸ್ ರೈಸ್, ಮಸಾಲ ರೈಸ್ ರೆಡಿಯಾಗಿದೆ. ಇದಕ್ಕೆ ಸಣ್ಣದೊಂದು ಟೊಮೆಟೊನ ಹಾಕ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಇದು ಕಡಲೆ ಬೀಜದ ಪುಡಿಯನ್ನು ಹಾಕ್ಕೋತಾ ಇದ್ದೀನಿ. ಈಗ ಇದು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೈಸ್. ಇದಕ್ಕೆ ಸೌತೆಕಾಯಿ, ಕೋಸಂಬರಿ, ನಾವು ಪಚಡಿ ಅಂತೀವಿ. ಎಗ್ ತಿನ್ನೋರು ಬಾಯ್ಲ್ಡ್ ಎಗ್ಗನ್ನು ತಿನ್ಬೋದು ಇದರಲ್ಲಿ. ಈ ಬ್ಯಾಚುಲರ್ಸ್ ರೈಸ್, ಮಸಾಲ ರೈಸು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.